ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಏನಪ್ಪ ವಿಷಯ ಅಂತಂದರೆ AOC ರಿಕ್ರೂಟ್ಮೆಂಟ್ 2024. ಅಂದರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಆರ್ಮಿ ಆರ್ಡನೆನ್ಸ್ ಕಾರ್ಪ್ಸ್ ಈ ಒಂದು ಸಂಸ್ಥೆಯಲ್ಲಿ 723 ಹುದ್ದೆಗಳು ಒಂದು ಕನ್ಫರ್ಮ್ ಆಗಿದೆ ಸ್ನೇಹಿತರೆ. ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. 2ನೇ ತಾರೀಕು ಡಿಸೆಂಬರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ ಡೇಟ್ ಬಂದು 22 ಡಿಸೆಂಬರ್ 2024 ಲಾಸ್ಟ್ ಡೇಟ್ ಆಗಿದೆ ಸ್ನೇಹಿತರೆ. ಯಾರೆಲ್ಲ 10th ಪಾಸ್ ಆಗಿದ್ದಾರೆ ಹಾಗೂ PUC ಪಾಸ್ ಆಗಿದ್ದಾರೆ ಹಾಗೂ ಯಾವುದೇ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿದ್ದೀರಾ, ಎಲ್ಲರೂ ಇದಕ್ಕೆ ಎಲಿಜಿಬಲ್ ಇದ್ದೀರಾ. ಇಲ್ಲಿ ಕೆಲವೊಂದು ಹುದ್ದೆಗಳಿದ್ದಾವೆ, ಆಯಾ ಹುದ್ದೆಗಳಿಗೆ ಆಯಾ ಕ್ವಾಲಿಫಿಕೇಷನ್ನ ಕೇಳಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಯಾವ ರೀತಿ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಂತ ನೋಡಲಿಕ್ಕೆ ನಮ್ಮ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಹಾಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಲ್ಲಿ ನಾವು ನೋಡ್ಬೋದು, ಇದು ಒಂದು ಡೀಟೇಲ್ಡ್ ನೋಟಿಫಿಕೇಷನ್ ಆಗಿದೆ. AOC ಸಂಸ್ಥೆಯಿಂದ ಬಂದಿರುವಂಥ ನೋಟಿಫಿಕೇಷನ್ ಸ್ನೇಹಿತರೆ. ಇಲ್ಲಿ ನಾವು ಗಮನಿಸ್ಬೋದು, ಒಂದು ಹುದ್ದೆಗಳ ವರ್ಗೀಕರಣವನ್ನು ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಒಂದು ಹುದ್ದೆಗಳ ಲೀಸ್ಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಮಟೀರಿಯಲ್ ಅಸಿಸ್ಟೆಂಟ್, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್, ಸಿವಿಲ್ ಮೋಟರ್ ಡ್ರೈವರ್, ಟೆಲಿ ಆಪರೇಟರ್ ಗ್ರೇಡ್ 2, ಫೈರ್ಮ್ಯಾನ್, ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್, ಪೇಂಟರ್ ಆ್ಯಂಡ್ ಡೆಕೋರೇಟರ್, MTS ಹಾಗೂ ಟ್ರೇಡ್ಸ್ಮ್ಯಾನ್, ಮತ್ತು ಇನ್ನೂ ಕೆಲವೊಂದು ಇದ್ದಾವೆ ಸ್ನೇಹಿತರೆ. ನೋಡ್ಬೋದು. ಸ್ನೇಹಿತರೆ, ಇಷ್ಟೇ ಆಗಿರೋದ್ರಿಂದ ನೋಡ್ಬೋದು ಸ್ನೇಹಿತರೆ, ನೀವು ಒಂದು ಎಷ್ಟಪ್ಪ 9 ತರಹದ ಹುದ್ದೆಗಳನ್ನು ಇಲ್ಲಿ ನೋಟಿಫಿಕೇಷನಲ್ಲಿ ಹಾಕಲಾಗಿದೆ ಸ್ನೇಹಿತರೆ. ನೀವು ನೋಡ್ಬೋದು ಯಾವ ಹುದ್ದೆಗೆ ಯಾವ ಹುದ್ದೆಗೆ ಎಷ್ಟು ಒಂದು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡ್ಬೋದು. ಮಟೀರಿಯಲ್ ಅಸಿಸ್ಟೆಂಟ್ಗೆ ಟೋಟಲ್ ಆಗಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ ನಾನು, 19 ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. 19 ಹುದ್ದೆಗಳು. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ ಒಂದು 27 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ಸಿವಿಲ್ ಮೋಟರ್ ಡ್ರೈವರ್ಗೆ 4 ಹುದ್ದೆಗಳು ಹಾಗೂ ಟೆಲಿ ಆಪರೇಟರ್ಗೆ 14 ಹುದ್ದೆಗಳು. ಫೈರ್ಮ್ಯಾನ್ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 247 ಹುದ್ದೆಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕಾರ್ಪೆಂಟರ್ ಮತ್ತು ಜಾಯ್ನರ್ 7 ಹಾಗೂ ಪೇಂಟರ್ ಮತ್ತು ಡೆಕೋರೇಟರ್ 5. ಮತ್ತೊಂದು ಸ್ನೇಹಿತರೆ, MTSಗೆ 11 ಇದ್ದಾವೆ. ಟ್ರೇಡ್ ಮ್ಯಾನ್ಗೆ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು 389 ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಇದು ಒಂದು ಭಾರಿ ನೇಮಕಾತಿ ಅಂತ ಹೇಳ್ಬೋದು. ಒಟ್ಟು ಟೋಟಲ್ ಆಗಿ 723 ಹುದ್ದೆಗಳು ಕನ್ಫರ್ಮ್ ಆಗಿದೆ ಸ್ನೇಹಿತರೆ. ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನು ನೀವು ಮುಂದೆ ನೋಡೋದಾದರೆ ಸ್ನೇಹಿತರೆ, ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ಬೋದು ಒಂದು ಯಾವ ಸ್ಥಳದಲ್ಲಿ ಅಂದರೆ ಒಂದಿಷ್ಟು ಭಾಗಗಳಿದ್ದಾವೆ ಸ್ನೇಹಿತರೆ. ಈಸ್ಟರ್ನ್, ವೆಸ್ಟರ್ನ್, ನಾರ್ತರ್ನ್ ಅಂದರೆ ಸ್ವಲ್ಪ ದಕ್ಷಿಣ ಭಾಗ, ಉತ್ತರ ಭಾಗ, ಆಮೇಲೆ ಈಶಾನ್ಯ ಭಾಗ, ಈ ಥರ ಎಲ್ಲ ಇಲ್ಲ ಸ್ನೇಹಿತರೆ. ಅಲ್ಲಿ ಯಾವ ರಾಜ್ಯಗಳು ಬರುತ್ತೆ ಇಲ್ಲಿ ನೀವು ನೋಡ್ಕೋಬೋದು, ಯಾವ ರಾಜ್ಯಗಳು ಬರ್ತವೆ ಅಂತ. ಅದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡುವಾಗ ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ಗೆ ಬಂದಾಗ, ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಾವು ಕ್ವಾಲಿಫಿಕೇಷನ್ನ ನೋಡೋಣ. ಮಟೀರಿಯಲ್ ಅಸಿಸ್ಟೆಂಟ್ ಸ್ನೇಹಿತರೆ, ಮಟೀರಿಯಲ್ ಅಸಿಸ್ಟೆಂಟ್ಗೆ ನೀವು ಯಾವುದಾದ್ರೂ ಒಂದು ಡಿಗ್ರಿನ ಪಾಸ್ ಆಗಿರ್ಬೇಕಾಗಿತ್ತು ಸ್ನೇಹಿತರೆ. ಅದಕ್ಕೆ ಡಿಗ್ರಿ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ ಸ್ನೇಹಿತರೆ 12th ಪಾಸ್ ಆಗಿದ್ದರೆ ಸಾಕು ಸ್ನೇಹಿತರೆ. ಆಮೇಲೆ ಒಂದು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್ ಸ್ನೇಹಿತರೆ, ಸಿವಿಲ್ ಮೋಟರ್ ಡ್ರೈವರ್ಗೆ ಒಂದು 10th ಪಾಸ್ ಆಗಿದ್ದರೆ ಸಾಕು. ಆದರೆ ಇಲ್ಲಿ ಒಂದು ಹೆವಿ ಬ್ಯಾಡ್ಜ್ನ ಒಂದು ಲೈಸೆನ್ಸ್ ಹೊಂದಿರಬೇಕಾಗಿತ್ತು ಸ್ನೇಹಿತರೆ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ. ಇನ್ನು ಇದೇ ರೀತಿ ಎಲ್ಲ ಒಂದು ಕ್ವಾಲಿಫಿಕೇಷನ್ನ ಇಲ್ಲಿ ತೋರಿಸಿದ್ದಾರೆ, ನೀವು ನೋಡ್ಬೋದು. ಇನ್ನೊಂದು ಟ್ರೇಡ್ ಮ್ಯಾನ್ ಮತ್ತು MTS, ಇದನ್ನ ನಾವು ಗಮನಿಸಬೇಕು ಸ್ನೇಹಿತರೆ. ಇವೆರಡು ಹುದ್ದೆಗಳು, ಈ ಎರಡು ಹುದ್ದೆಗಳಿಗೂ SSLC ಅಂದರೆ 10th ಕೇಳಿದ್ದಾರೆ ಸ್ನೇಹಿತರೆ ಕ್ವಾಲಿಫಿಕೇಷನ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಟ್ರೇಡ್ ಮ್ಯಾನ್ಗಳಿಗೆ ತುಂಬ ಹುದ್ದೆಗಳು ಇದರಲ್ಲೇ ಇರೋದು ಸ್ನೇಹಿತರೆ. ಟ್ರೇಡ್ ಮ್ಯಾನ್ಗೆ 10th ಪಾಸ್ ಆಗಿದ್ದರೆ ಸಾಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ,
ಆಯಾ ಹುದ್ದೆಗಳಿಗೆ ಒಂದು ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸುತ್ತಲ್ಲ ಸ್ನೇಹಿತರೆ, 2ನೇ ಬಾಕ್ಸಲ್ಲಿ ಇದು ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಒಂದು ಬಾಕ್ಸ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೀವು ಆಯಾ ಹುದ್ದೆಗಳಿಗೆ ಯಾವ ರೀತಿಯ ಒಂದು ಏಜ್ನ ಕೇಳಿದ್ದಾರೆ ನೋಡ್ಕೋಬಹುದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಒಂದು ಇದೆ ಸ್ನೇಹಿತರೆ. ಇಲ್ಲಿ ಕ್ಯಾಟಗರಿ ವೈಸು ಇಲ್ಲಿ ನೀವು ನೋಡ್ಬೋದು. ಇದು ಒಂದು ಕ್ಯಾಟಗರಿಯ ಲಿಸ್ಟ್ ಆದರೆ ಆ ಕ್ಯಾಟಗರಿಗೆ ಯಾವ ರೀತಿಯ ಒಂದು ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಅಂತ ನಾವು ಈ ಬಾಕ್ಸಲ್ಲಿ ನೋಡ್ಬೋದು. SC STಗೆ 5 ವರ್ಷ, OBCಗೆ 3 ವರ್ಷ, PWD ಅನ್ರಿಸರ್ವ್ಡ್ಗೆ 10 ವರ್ಷ, PWD OBCಗೆ 13 ವರ್ಷ, PWD SC STಗೆ 15 ವರ್ಷ, ಹಾಗೆ ಎಕ್ಸ್ ಸರ್ವಿಸ್ಮೆನ್ಗೆ 3 ವರ್ಷ. ಇನ್ನೂ ಕೆಲವೊಂದು ಮೀಸಲಾತಿಗಳಿದ್ದಾವೆ, ಅವುಗಳಿಗೆ ಯಾವ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ನೋಡ್ಕೋಬೋದು ಸ್ನೇಹಿತರೆ. ಇನ್ನೊಂದು ಬಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಸ್ನೇಹಿತರೆ ನಮಗೆ ಕಾಣಿಸೋದು ಯಾವ ರೀತಿಯ ಸ್ಕಿಲ್ ಟೆಸ್ಟ್ಗಳನ್ನ ಮಾಡ್ತಾರೆ, ಫಿಸಿಕಲ್ ಟೆಸ್ಟ್ನ ಯಾವ ರೀತಿ ಮಾಡ್ತಾರೆ ಅಂತ ಇಲ್ಲೊಂದು ನೋಡ್ಬೋದು ಸ್ನೇಹಿತರೆ. ನೀವು ಇಲ್ಲಿ ಕಾಣಿಸುತ್ತಲ್ಲ ಸ್ನೇಹಿತರೆ, ಇಲ್ಲಿ ಹುದ್ದೆಗಳ ನೇಮ್ನ ಹಾಕಿರ್ತಾರೆ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯ ಒಂದು ಟೆಸ್ಟ್ನ ಮಾಡ್ತಾರೆ ಅಂತ ನೋಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಎಲ್ಲ ಒಂದು ಹುದ್ದೆಗಳಿಗೂ ರಿಟರ್ನ್ ಎಕ್ಸಾಮ್ ಇದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಈ ಬಾಕ್ಸಲ್ಲಿ ರಿಟರ್ನ್ ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಆದರೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಮಟೀರಿಯಲ್ ಅಸಿಸ್ಟೆಂಟ್ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಈ ಹುದ್ದೆ, ಹಾಗೂ ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು MTS ಸ್ನೇಹಿತರೆ. ಇಲ್ಲಿ ಕಾಣಿಸುತ್ತಲ್ವ MTS. ಈ ಹುದ್ದೆಗೆ ರಿಟರ್ನ್ ಎಕ್ಸಾಮ್ ಅಷ್ಟೇ ಇರೋದು ಸ್ನೇಹಿತರೆ, ಯಾವುದೇ ಫಿಸಿಕಲ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಇರೋದಿಲ್ಲ. ನೀವು ಎಕ್ಸಾಮ್ ಬರೆದ್ರೆ ಸಾಕು, ಪಾಸ್ ಆದರೆ ನೀವು ಸೆಲೆಕ್ಷನ್ ಆಗ್ತೀರಾ ಸ್ನೇಹಿತರೆ. ಇದನ್ನು ಚೆನ್ನಾಗಿ ನೋಡ್ಕೋಬೋದು. ಟ್ರೇಡ್ ಮ್ಯಾನ್ಗೆ ಒಂದು ಸ್ಕಿಲ್ ಟೆಸ್ಟು ಇದೆ ಸ್ನೇಹಿತರೆ, ಹಾಗೂ ರಿಟರ್ನ್ ಎಕ್ಸಾಮ್ ಟೆಸ್ಟು ಇದೆ. ನೆಕ್ಸ್ಟು ಒಂದು 2 ಪೇಪರ್ನ ಅಂದರೆ ಲೆವೆಲ್ 1 ಲೆವೆಲ್ 2 ಅಂತ 2 ಒಂದು ಎಕ್ಸಾಮಿನೇಷನ್ನ ಮಾಡ್ತಾರೆ ಸ್ನೇಹಿತರೆ. 150 ಅಂಕಗಳದ್ದು 2 ಅವರು ಒಂದೊಂದು ಪತ್ರಿಕೆಗೆ ಟೈಮ್ನ ಇಟ್ಟಿರ್ತಾರೆ ಸ್ನೇಹಿತರೆ. ನೀವು ಇದನ್ನು ಸರಿಯಾಗಿ ನೋಡ್ಕೋಬೋದು ಹಾಗೂ ಅದಕ್ಕೆ ಪ್ರಿಪೇರ್ ಆಗಿ ಸ್ನೇಹಿತರೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಅಂತ ನಾನು ಇದೇ ವಿಡಿಯೋಲಿ ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಕೆಲವೊಂದು ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಆಗ್ತಾಯಿದೆ ಸ್ನೇಹಿತರೆ. ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಆಗ್ತಿಲ್ಲ. ನೆಕ್ಸ್ಟ್ ಸ್ನೇಹಿತರೆ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ರಿಜಿಸ್ಟ್ರೇಷನ್ ಆಗಿ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನಮ್ಮ ಅಪ್ಲಿಕೇಶನ್ ಹಾಕುವ ವಿಡಿಯೋ ನಿಮಗೆ ದೊರೆಯುತ್ತೆ ಸ್ನೇಹಿತರೆ. ಥ್ಯಾಂಕ್ಸ್ ಸ್ನೇಹಿತರೆ. ಎಲ್ಲರೂ ಕಮೆಂಟ್ ಮಾಡಿ, ಏನಾದರೂ ಡೌಟ್ಗಳಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.